ನಮಸ್ಕಾರ ಸ್ನೇಹಿತರೆ, ನಿಮ್ಮ ಈ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇಂದು ನಾವು ಮಾತನಾಡುವುದು ಮೇಷರಾಶಿಯ 3 ಮಹತ್ವದ ದಿನಗಳ ಬಗ್ಗೆ. ಏಪ್ರಿಲ್ 17, 18 ಮತ್ತು 19. ಈ 3 ದಿನಗಳು ಮೇಷರಾಶಿಯ ಜನರಿಗೆ ಯಾಕೆ ವಿಶೇಷ ಎಂದು ಕೇಳುತ್ತೀರಾ? ಏಕೆಂದರೆ ಏಪ್ರಿಲ್ 19ರಂದು ಶುಕ್ರಗ್ರಹ ತನ್ನ ಸ್ವಂತ ರಾಶಿಯಾದ ವೃಷಭಕ್ಕೆ ಪ್ರವೇಶಿಸಲಿದ್ದಾನೆ. ಇದು ಮೇಷರಾಶಿಯ 2ನೇ ಭಾವ, ಧನಭಾವ. ಶುಕ್ರ ತನ್ನ ಮನೆ ಸೇರಿದಾಗ ಅದು ಮಾಲವ್ಯ ಯೋಗ ಎಂಬ ಮಹಾ ಶುಭಸ್ಥಿತಿ ಸೃಷ್ಟಿ ಮಾಡುತ್ತದೆ. ಹಣ, ಪ್ರೇಮ, ಸಂಬಂಧ ಮತ್ತು ಸೌಂದರ್ಯ ಎಲ್ಲಾ ಕ್ಷೇತ್ರದಲ್ಲೂ ಒಂದು ಮಹತ್ವದ ತಿರುವು ಬರಲಿದೆ. ಜೊತೆಗೆ ಕಾಲಸರ್ಪ ಯೋಗ ಇನ್ನೂ ಮುಂದುವರಿಯುತ್ತದೆ, ಹಾಗಾಗಿ ಜಾಗ್ರತೆ ಕೂಡ ಅಗತ್ಯ. ಈ 3 ದಿನ ಹೇಗಿರಲಿದೆ ವಿಸ್ತಾರವಾಗಿ ತಿಳಿದುಕೊಳ್ಳಲು ವಿಡಿಯೋ ಕೊನೆಯವರೆಗೂ ನೋಡಿ. ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡದ ಸ್ನೇಹಿತರು ಈಗಲೇ ಮಾಡಿ. ಪ್ರತಿದಿನ ಮತ್ತು ವಾರದ ಭವಿಷ್ಯ ತಪ್ಪದೇ ತಲುಪಲಿ ಎಂದು ಗಂಟೆ ಐಕಾನ್ ಒತ್ತಿ. ಹಾಗಾದರೆ ಆರಂಭಿಸೋಣ. ದಿನ 1, ಏಪ್ರಿಲ್ 17, ಶುಕ್ರವಾರ. ಸ್ನೇಹಿತರೆ, ಏಪ್ರಿಲ್ 17 ಶುಕ್ರವಾರ ಶುಕ್ರ ದೇವಿಯ ದಿನ. ಸೌಂದರ್ಯ, ಸಂಗೀತ ಮತ್ತು ಸಂಬಂಧಗಳ ದಿನ. ಈ ದಿನ ಕಾಲಸರ್ಪ ಯೋಗ ಇನ್ನೂ ಚಾಲ್ತಿಯಲ್ಲಿ ಇದೆ, ಹಾಗಾಗಿ ಎಚ್ಚರ ಅಗತ್ಯ. ಆದರೆ ಸೂರ್ಯ ಉಚ್ಚ ಸ್ಥಾನದಲ್ಲಿ ಮೇಷದಲ್ಲಿ ಇರುವ ಕಾರಣ ನಿಮ್ಮ ಆತ್ಮಶಕ್ತಿ ಮತ್ತು ಚೈತನ್ಯ ಇನ್ನೂ ಉತ್ತಮವಾಗಿಯೇ ಇರುತ್ತದೆ. ಒಳ್ಳೆಯ ಮತ್ತು ಕಷ್ಟದ ಈ 2 ಶಕ್ತಿಗಳ ನಡುವೆ ಸಮತೋಲ ಕಾಯ್ದುಕೊಂಡು ಚಲಿಸುವ ದಿನ ಇದು. ವೃತ್ತಿ ಮತ್ತು ಉದ್ಯೋಗ. ಕೆಲಸದ ಜಾಗದಲ್ಲಿ ಇಂದು ಒಂದು ಮಿಶ್ರ ಅನುಭವ ಇರಬಹುದು. ಒಂದೆಡೆ ನಿಮ್ಮ ಮೇಲಧಿಕಾರಿಗಳ ಗಮನ ನಿಮ್ಮ ಮೇಲೆ ಇರುತ್ತದೆ, ಉಚ್ಚ ಸ್ಥಾನದ ಸೂರ್ಯನ ಕೃಪೆ ಇದಕ್ಕೆ ಕಾರಣ. ಮತ್ತೊಂದೆಡೆ ಕಾಲಸರ್ಪ ಯೋಗದ ಪ್ರಭಾವ ಕೆಲಸದ ವಿಚಾರದಲ್ಲಿ ಅನಿಶ್ಚಿತತೆ ಮತ್ತು ತಡ ಉಂಟು ಮಾಡಬಹುದು. ನಿಮ್ಮ ಯಾವುದಾದರೂ ಮುಖ್ಯ ಕೆಲಸ ಅಥವಾ ಯೋಜನೆ ನಿರೀಕ್ಷಿತ ಸಮಯಕ್ಕೆ ಮುಗಿಯದಿರಬಹುದು, ಇದರಿಂದ ಹತಾಶೆ ಆಗಬಹುದು. ಆದರೆ ಧೈರ್ಯ ಕಳೆದುಕೊಳ್ಳಬೇಡಿ. ಇಂದು ತಾಳ್ಮೆ ಮತ್ತು ಸ್ಥಿರ ಮನಸ್ಸಿನಿಂದ ಕೆಲಸ ಮಾಡಿದರೆ ನಾಳೆ ಮತ್ತು ನಾಡಿದ್ದು ಒಳ್ಳೆಯ ಫಲ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹೇಳಬೇಕೆಂದರೆ ಶುಕ್ರ ಇನ್ನು 2 ದಿನದಲ್ಲಿ ವೃಷಭಕ್ಕೆ ಬರಲಿದ್ದಾನೆ. ಹೊಸ ಒಪ್ಪಂದ, ಹೊಸ ಸಹಭಾಗಿತ್ವ ಅಥವಾ ಹೊಸ ಗ್ರಾಹಕ ಬರುವ ಲಕ್ಷಣ ಇದೆ. ಇಂದು ಅದಕ್ಕೆ ತಯಾರಿ ಮಾಡಿಕೊಳ್ಳಿ. ನಿಮ್ಮ ಪ್ರಸ್ತುತಿ ತಯಾರಿಸಿ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಿ. ಉದ್ಯೋಗಿಗಳಿಗೆ ಹೇಳಬೇಕೆಂದರೆ ಇಂದು ಹೊಸ ಕೆಲಸ ಅಥವಾ ಟ್ರಾನ್ಸ್ಫರ್ ವಿಚಾರ ತಲೆ ಕೆಡಿಸಿಕೊಳ್ಳಬೇಡಿ. ಮೊದಲು ಇರುವ ಕೆಲಸ ಚೆನ್ನಾಗಿ ಮಾಡಿ, ಗ್ರಹ ಸ್ಥಿತಿ ಸ್ವಲ್ಪ ಸರಿ ಹೋದ ಮೇಲೆ ನಿರ್ಧಾರ ತೆಗೆದುಕೊಳ್ಳಿ. ಆರ್ಥಿಕ ಸ್ಥಿತಿ. ಹಣಕಾಸಿನ ದೃಷ್ಟಿಯಿಂದ ಹೇಳಬೇಕೆಂದರೆ ಕಳೆದ ಕೆಲವು ದಿನಗಳಿಂದ ಖರ್ಚು ಹೆಚ್ಚಾಗಿ ಕೈ ಹಣ ಖಾಲಿ ಆಗಿರಬಹುದು. ಶನಿ 12ನೇ ಭಾವದಲ್ಲಿ ಇರುವ ಕಾರಣ ಈ ಸ್ಥಿತಿ ಸ್ವಲ್ಪ ಕಾಲ ಮುಂದುವರಿಯಲಿದೆ. ಆದರೆ ಗಮನಿಸಿ, ಇಂದು ಏಪ್ರಿಲ್ 17. ಕೇವಲ 2 ದಿನ ಕಾಯಿರಿ. ಏಪ್ರಿಲ್ 19ರಂದು ಶುಕ್ರ ವೃಷಭಕ್ಕೆ ಬಂದ ಮೇಲೆ ಆರ್ಥಿಕ ಸ್ಥಿತಿ ಗಮನಾರ್ಹವಾಗಿ ಬದಲಾಗಲಿದೆ. ಹಿಂದೆ ಕೊಟ್ಟ ಸಾಲ ವಾಪಸ್ ಬರಬಹುದು. ಹಳೆ ಬಾಕಿ ಹಣ ತಲುಪಬಹುದು. ಹೂಡಿಕೆಯ ಮೇಲೆ ಒಳ್ಳೆಯ ಆದಾಯ ಬರಬಹುದು. ಇಂದು ದೊಡ್ಡ ಖರ್ಚು ತಪ್ಪಿಸಿ. ಅಗತ್ಯವಿಲ್ಲದ ಆನ್ಲೈನ್ ಶಾಪಿಂಗ್, ದೊಡ್ಡ ಭೋಜನ ಪಾರ್ಟಿ ಇವನ್ನೆಲ್ಲ ಏಪ್ರಿಲ್ 19ರ ನಂತರ ಮಾಡಿ. ಇಂದು ಉಳಿತಾಯ ಮಾಡಿ ಶಕ್ತಿ ಸೇರಿಸಿ. ಶುಕ್ರವಾರ ಇರುವ ಕಾರಣ ಇಂದು ಪ್ರೇಮ ಮತ್ತು ಸಂಬಂಧದ ವಿಚಾರ ಮಾತನಾಡದಿದ್ದರೆ ಹೇಗೆ? ಮೇಷರಾಶಿಯ ಸ್ನೇಹಿತರೇ, ಇಂದು ನಿಮ್ಮ ಸಂಗಾತಿಯ ಜೊತೆ ಒಂದು ಸ್ಪೆಷಲ್ ಸಮಯ ಕಳೆಯಿರಿ. ಅವರ ಇಷ್ಟದ ಕೆಲಸ ಮಾಡಿ, ಅವರ ಮಾತು ಕೇಳಿ. ಕಾಲಸರ್ಪ ಯೋಗ ಮನಸ್ಸಿನಲ್ಲಿ ಒಂದು ರೀತಿ ಭಾವನಾತ್ಮಕ ಅಸ್ಥಿರತೆ ತರಬಹುದು. ಆ ಸಮಯದಲ್ಲಿ ನಿಮ್ಮ ಸಂಗಾತಿ ಅಥವಾ ಆಪ್ತಮಿತ್ರ ಅಥವಾ ಕುಟುಂಬ ಅವರು ಬೆಂಬಲವಾಗಿ ಇರುತ್ತಾರೆ. ಅವರನ್ನು ಬೆಲೆ ಮಾಡಿ ಪ್ರೀತಿ ತೋರಿ. ಪ್ರೇಮಿಗಳಿಗೆ ಹೇಳಬೇಕೆಂದರೆ ಇಂದು ಒಂದು ಮಧುರ ಸಂದೇಶ ಕಳುಹಿಸಿ, ಒಂದು ಒಳ್ಳೆಯ ಮಾತನಾಡಿ. ಸಣ್ಣ ಪ್ರೀತಿಯ ಸೂಚನೆ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡುತ್ತದೆ. ಮದುವೆಯ ಆಲೋಚನೆ ಇರುವವರಿಗೆ ಸಿಹಿ ಸುದ್ದಿ ಇದೆ. ಏಪ್ರಿಲ್ 19ರ ನಂತರ ಶುಕ್ರ ವೃಷಭಕ್ಕೆ ಬಂದ ಮೇಲೆ ಮದುವೆಯ ಮಾತುಕತೆ ಯಶಸ್ವಿ ಆಗುವ ಸಾಧ್ಯತೆ ಹೆಚ್ಚು. ಆರೋಗ್ಯ. ಸ್ನೇಹಿತರೆ, ಏಪ್ರಿಲ್ ಮೇ ತಿಂಗಳು ಮೇಷರಾಶಿಗೆ ಆರೋಗ್ಯದ ದೃಷ್ಟಿಯಿಂದ ಎಚ್ಚರ ಇರಬೇಕಾದ ಅವಧಿ. ಥೈರಾಯ್ಡ್ ಮತ್ತು ಅಲರ್ಜಿ ಸಂಬಂಧಿ ಸಮಸ್ಯೆಗಳು ಕಾಡಬಹುದು. ಶ್ವಾಸಕೋಶ ಸಂಬಂಧಿ ತೊಂದರೆ ಇರುವವರು ವಿಶೇಷ ಗಮನ ಕೊಡಿ. ಇಂದು ಯೋಗ ಅಥವಾ ಪ್ರಾಣಾಯಾಮ ಮಾಡಿ. ತಣ್ಣನೆ ನೀರಿಗೆ ಹೆಚ್ಚು ಒಡ್ಡಿಕೊಳ್ಳಬೇಡಿ. ಹೊರಗೆ ಹೋಗುವಾಗ ಮಾಸ್ಕ್ ಧರಿಸಿ, ಧೂಳು ಮತ್ತು ಹೊಗೆಯಿಂದ ದೂರ ಇರಿ. ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಇಂದು ಸ್ವಲ್ಪ ಸ್ವಂತಕ್ಕೆ ಸಮಯ ಕೊಡಿ. ಪ್ರಕೃತಿ ನಡಿಗೆ, ಸಂಗೀತ ಕೇಳುವುದು ಅಥವಾ ಧ್ಯಾನ ಇವು ಮನಸ್ಸಿಗೆ ತಾಜಾ ಭಾವ ತರುತ್ತವೆ. ಶುಭ ಉಪಾಯ. ಏಪ್ರಿಲ್ 17 ಶುಕ್ರವಾರ ಇರುವ ಕಾರಣ ದೇವಿ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ. ಲಕ್ಷ್ಮೀ ದೇವಿಗೆ ಬಿಳಿ ಅಥವಾ ಗುಲಾಬಿ ಹೂ ಅರ್ಪಿಸಿ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂದು ಜಪಿಸಿ. ಹಸಿದ ಜೀವಿಗಳಿಗೆ ಅನ್ನ ಹಾಕಿ. ಸಿಹಿ ತಿಂಡಿ ಮಾಡಿ ನೆರೆ ಹೊರೆಯವರಿಗೆ ಕೊಡಿ, ಸಂಬಂಧ ಮಧುರ ಆಗುತ್ತದೆ. ದಿನ 2, ಏಪ್ರಿಲ್ 18 ಶನಿವಾರ.
ಸ್ನೇಹಿತರೆ, ಏಪ್ರಿಲ್ 18 ಶನಿವಾರ. ಶನೀಶ್ವರನ ದಿನ. ಶ್ರಮ, ಶಿಸ್ತು ಮತ್ತು ಸಂಯಮದ ದಿನ. ಮೇಷರಾಶಿಗೆ ಶನಿ 12ನೇ ಭಾವದಲ್ಲಿ ಇರುವ ಕಾರಣ ಶನಿವಾರ ಒಂದು ಎಚ್ಚರಿಕೆಯ ದಿನ. ಆದರೆ ಇದು ಅಶುಭ ಎಂದು ಅರ್ಥ ಅಲ್ಲ. ಸರಿಯಾದ ರೀತಿಯಲ್ಲಿ ದಿನ ಕಳೆದರೆ ಶನಿಯ ಕೃಪೆ ಪಡೆಯಬಹುದು. ಮೇಷರಾಶಿಯ ಶ್ರೇಷ್ಠ ದಿನಗಳಲ್ಲಿ ಒಂದಾದ ಏಪ್ರಿಲ್ 18 ಇರುವ ಕಾರಣ ಈ ದಿನ ಶುಭ ಕಾರ್ಯ ಮಾಡಲು ಸೂಕ್ತ ಎಂದು ಕೆಲವು ಪಂಚಾಂಗ ಹೇಳುತ್ತದೆ. ವೃತ್ತಿ ಮತ್ತು ಉದ್ಯೋಗ. ಇಂದು ಶನಿ ವಿಚಾರ ಮಾಡೋಣ. ಶನಿ ಮೇಷರಾಶಿಯ 10ನೇ ಭಾವದ ಅಧಿಪತಿ, ಅಂದರೆ ವೃತ್ತಿ ಭಾವದ ಒಡೆಯ. ಆದರೆ ಅದೇ ಶನಿ ಈಗ 12ನೇ ಭಾವದಲ್ಲಿ ಇದ್ದಾನೆ. ಇದರ ಅರ್ಥ ಏನು ಎಂದರೆ, ನಿಮ್ಮ ವೃತ್ತಿಯಲ್ಲಿ ಒಂದು ರೀತಿ ಅಂತರ್ಸಂಘರ್ಷ ನಡೆಯುತ್ತಿದೆ. ಸಾಕಷ್ಟು ಕೆಲಸ ಮಾಡುತ್ತಿದ್ದೀರಿ, ಆದರೆ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವ ಕಾಡಬಹುದು. ಇಂದು ಶ್ರಮ ತಪ್ಪಿಸಬೇಡಿ. ಶನಿ ಕಷ್ಟಪಡುವವರನ್ನು ಮೆಚ್ಚುತ್ತಾನೆ, ಸೋಮಾರಿಗಳನ್ನು ಶಿಕ್ಷಿಸುತ್ತಾನೆ. ನಿಮ್ಮ ಕೆಲಸ ಮಾಡಿ ಫಲ ಕೇಳಬೇಡಿ, ಶನಿ ತಡಮಾಡಿ ಆದರೆ ನ್ಯಾಯ ಕೊಡುತ್ತಾನೆ. ವಿದೇಶ ಸಂಬಂಧಿ ಕೆಲಸ ಮಾಡುವವರಿಗೆ ಅಥವಾ ಮೆಂಖನಲ್ಲಿ ಇರುವವರಿಗೆ ಇಂದು ಒಳ್ಳೆಯ ಫಲ ಸಿಗಬಹುದು. ವ್ಯಾಪಾರಸ್ಥರು ನಾಳೆ ಶುಕ್ರ ಪ್ರವೇಶದ ತಯಾರಿ ಮಾಡಿಕೊಳ್ಳಿ. ಹೊಸ ಸಹಭಾಗಿ, ಹೊಸ ಗ್ರಾಹಕ, ಹೊಸ ಒಪ್ಪಂದ, ಇದಕ್ಕೆ ನಿಮ್ಮ ಪ್ರಸ್ತುತಿ ಸಿದ್ಧ ಇರಲಿ. ಸ್ಟಾಕ್ ಖರ್ಚು ಮತ್ತು ದಾಖಲೆ ಇಂದೇ ಸರಿ ಮಾಡಿಕೊಳ್ಳಿ. ಆರ್ಥಿಕ ಸ್ಥಿತಿ. ಇಂದು ಏಪ್ರಿಲ್ 18. ಆರ್ಥಿಕ ದೃಷ್ಟಿಯಿಂದ ಇಂದು ಒಂದು ಮಹತ್ವದ ದಿನ, ಏಕೆಂದರೆ ನಾಳೆ ಶುಕ್ರ ತನ್ನ ಮನೆ ಸೇರಲಿದ್ದಾನೆ. ಇಂದು ಉಳಿತಾಯ ಮಾಡಿ. ಹಳೆ ಬ್ಯಾಂಕ್ ಖಾತೆ, ಹೂಡಿಕೆ, ವಿಮೆ ಇವನ್ನೆಲ್ಲ ಒಮ್ಮೆ ಪರೀಕ್ಷಿಸಿ. ಯಾರಿಗಾದರೂ ಹಣ ಕೊಡಬೇಕಿದ್ದರೆ ಇಂದೇ ಮಾಡಿ ಮುಗಿಸಿ, ಬಾಕಿ ಇಟ್ಟುಕೊಳ್ಳಬೇಡಿ. ಕಾರ್ ಅಥವಾ ಮನೆ ದುರಸ್ತಿ ವಿಚಾರ ಬಂದರೆ ತಡಮಾಡದೆ ಮಾಡಿ, ಮುಂದೆ ಹೆಚ್ಚು ಖರ್ಚಾಗಬಹುದು. ಪ್ರೇಮ ಮತ್ತು ದಾಂಪತ್ಯ. ಕುಟುಂಬ ಜೀವನದಲ್ಲಿ ಇಂದು ಒಂದು ಮಹತ್ವದ ದಿನ. ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯದ ಯೋಜನೆ ಮಾಡಬಹುದು. ಹಿರಿಯರ ಜೊತೆ ಮಾತನಾಡಿ ಅವರ ಆಶೀರ್ವಾದ ಪಡೆಯಿರಿ. ಶನಿವಾರ ಹಿರಿಯರ ಸೇವೆ ಮಾಡಿದರೆ ಶನಿ ಪ್ರಸನ್ನ ಆಗುತ್ತಾನೆ ಎಂಬ ಹಿರಿಯರ ಮಾತು. ದಾಂಪತ್ಯ ಜೀವನದಲ್ಲಿ ಇಂದು ಸ್ವಲ್ಪ ಸಂಯಮ ತೋರಿ. ಕಾಲಸರ್ಪ ಯೋಗ. ಭಾವನಾತ್ಮಕ ವಿಚಾರ ಮಾತನಾಡಲು ಕಷ್ಟ ಮಾಡಬಹುದು. ಯಾವ ವಿಷಯದಲ್ಲಾದರೂ ಭಿನ್ನಾಭಿಪ್ರಾಯ ಬಂದರೆ ತಕ್ಷಣ ಜಗಳ ಆಡಬೇಡಿ. ಶಾಂತವಾಗಿ ಮಾತನಾಡಿ ಪರಿಹಾರ ಕಂಡುಕೊಳ್ಳಿ. ಆರೋಗ್ಯ. ಶನಿ 12ನೇ ಭಾವದಲ್ಲಿ ಇರುವ ಕಾರಣ ಕಾಲಿನ ನೋವು, ಮಂಡಿ ನೋವು ಅಥವಾ ಸ್ನಾಯು ಸಮಸ್ಯೆ ಕಾಡಬಹುದು. ಶ್ರಮದ ಕೆಲಸ ಮಾಡುವಾಗ ಎಚ್ಚರ ವಹಿಸಿ, ಪೆಟ್ಟು ಬೀಳದಂತೆ ನೋಡಿಕೊಳ್ಳಿ. ಹೊಟ್ಟೆಯ ಸಮಸ್ಯೆ, ಅಜೀರ್ಣ ಕಾಡಬಹುದು. ಭಾರ ಆಹಾರ ತಪ್ಪಿಸಿ. ಬೆಳಗ್ಗೆ ಎಣ್ಣೆ ಮಸಾಜ್ ಮಾಡಿ, ಸ್ನಾನ ಮಾಡಿ, ದೇಹಕ್ಕೆ ಶಕ್ತಿ ಬರುತ್ತದೆ. ರಾತ್ರಿ ಬೇಗ ಮಲಗಿ ಒಳ್ಳೆ ನಿದ್ದೆ ತೆಗೆದುಕೊಳ್ಳಿ. ಶುಭ ಉಪಾಯ. ಏಪ್ರಿಲ್ 18. ಶನಿ ದೇವಾಲಯಕ್ಕೆ ಹೋಗಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ. ಬಡ ಮತ್ತು ಅಸಹಾಯಕ ಜನರಿಗೆ ಊಟ ಮತ್ತು ಬಟ್ಟೆ ದಾನ ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ ಎಂದು 108 ಬಾರಿ ಜಪಿಸಿ. ನೀಲಿ ಅಥವಾ ಕಪ್ಪು ಬಟ್ಟೆ ಧರಿಸಿ, ಶನಿ ಒಲಿಯಲಿ. ಕಾಗೆಗೆ ಊಟ ಹಾಕಿ, ಇದು ಪಿತೃತರ್ಪಣ ಕೊಟ್ಟಂತೆ. ದಿನ 3 ಏಪ್ರಿಲ್ 19 ಭಾನುವಾರ. ಸ್ನೇಹಿತರೆ, ಏಪ್ರಿಲ್ 19 ಇಂದು ಈ ವಾರದ ಅತ್ಯಂತ ವಿಶೇಷ ದಿನ. ಕಾಯ್ದು ಕುಳಿತ ಮೇಷರಾಶಿ ಜನರಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಇದೆ. ಇಂದು ಶುಕ್ರಗ್ರಹ ತನ್ನ ಸ್ವಂತ ರಾಶಿಯಾದ ವೃಷಭಕ್ಕೆ ಪ್ರವೇಶ ಮಾಡುತ್ತಾನೆ. ಮೇಷರಾಶಿಗೆ ಇದು 2ನೇ ಭಾವ, ಧನ, ಕುಟುಂಬ ಮತ್ತು ಮಾತಿನ ಭಾವ. ಶುಕ್ರ ತನ್ನ ಮನೆ ಸೇರಿದಾಗ ಉಂಟಾಗುವ ಯೋಗವನ್ನು ಅಮಾಲವ್ಯ ಯೋಗ ಎನ್ನುತ್ತಾರೆ. ಇದು ಪಂಚ ಮಹಾಪುರುಷ ಯೋಗಗಳಲ್ಲಿ ಒಂದು. ಸಂಪತ್ತು, ಸೌಂದರ್ಯ ಮತ್ತು ಸಂಬಂಧದ ಯೋಗ. ಮೇಷರಾಶಿ ಜನರಿಗೆ ಇದು ಒಂದು ನಿಜವಾದ ತಿರುವು. ಕಷ್ಟ ಕಳೆದು ಶಕ್ತಿ ಬರುವ ದಿನ ಇದು. ವೃತ್ತಿ ಮತ್ತು ಉದ್ಯೋಗ. ಇಂದು ವೃತ್ತಿ ಕ್ಷೇತ್ರದಲ್ಲಿ ಒಳ್ಳೆಯ ಬದಲಾವಣೆ ಬರಲಿದೆ. ಶುಕ್ರ ಧನ ಭಾವಕ್ಕೆ ಬಂದಾಗ ನಿಮ್ಮ ಮಾತಿನ ಶಕ್ತಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ನೀವು ಮಾತನಾಡಿದರೆ ಜನ ಕೇಳುತ್ತಾರೆ, ನೀವು ಮನವೊಲಿಸಿದರೆ ಫಲ ಸಿಗುತ್ತದೆ. ಕ್ಲೈಂಟ್ಗಳ ಜೊತೆ ಮಾತುಕತೆ, ಮಾರ್ಕೆಟಿಂಗ್, ಮಾರಾಟ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ವಿಶೇಷ ಲಾಭ. ಸೃಜನಶೀಲ ಕ್ಷೇತ್ರ, ಕಲೆ, ಸಂಗೀತ, ಡಿಸೈನ್, ಫ್ಯಾಷನ್ ಇವರಿಗೆ ಶುಕ್ರ ಪ್ರವೇಶ ಅತ್ಯಂತ ಶುಭ. ಹೊಸ ಅವಕಾಶ, ಹೊಸ ಒಪ್ಪಂದ ಅಥವಾ ಹೊಸ ಯೋಜನೆ ಇಂದಿನಿಂದ ಶುರು ಮಾಡಲು ಸೂಕ್ತ. ವ್ಯಾಪಾರಸ್ಥರಿಗೆ ಹೇಳಬೇಕೆಂದರೆ ಇಂದು ಒಂದು ಮಹತ್ವದ ದಿನ. ಹಳೆ ಬಾಕಿ ಹಣ ತಲುಪಬಹುದು. ಹೊಸ ಗ್ರಾಹಕ ಅಥವಾ ಒಪ್ಪಂದ ಬರಬಹುದು. ಲಕ್ಷುರಿ ಅಥವಾ ಸೌಂದರ್ಯ ಸಂಬಂಧಿ ವ್ಯಾಪಾರ ಇರುವವರಿಗೆ ವಿಶೇಷ ಲಾಭ. ಆರ್ಥಿಕ ಸ್ಥಿತಿ. ಹಣಕಾಸಿನ ದೃಷ್ಟಿಯಿಂದ ಇಂದು ಒಂದು ನಿರ್ಣಾಯಕ ದಿನ. ಶುಕ್ರ ಧನ ಭಾವ ಪ್ರವೇಶಿಸಿದ ತಕ್ಷಣ ಆರ್ಥಿಕ ಸ್ಥಿತಿ ಸ್ಥಿರ ಆಗಲು ಶುರು ಆಗುತ್ತದೆ. ಕಳೆದ ಕೆಲವು ದಿನಗಳಿಂದ ಹೊರ ಹೋಗುತ್ತಿದ್ದ ಹಣ ಇಂದಿನಿಂದ ಒಳಬರಲು ಶುರು ಆಗಲಿದೆ. ಹಿಂದೆ ಮಾಡಿದ ಹೂಡಿಕೆಯ ಮೇಲೆ ಒಳ್ಳೆಯ ಆದಾಯ ಬರಬಹುದು. ಹಿಂದೆ ಕೊಟ್ಟ ಸಾಲ ಅಥವಾ ಬಾಕಿ ಹಣ ವಾಪಸ್ ಬರಬಹುದು. ನಿಮ್ಮ ಕೌಟುಂಬಿಕ ಬಜೆಟ್ ಸ್ವಲ್ಪ ಸರಿ ಆಗಲಿದೆ.
ಶುಕ್ರ ಬಂದ ಮೇಲೆ ಆಭರಣ, ಮನೆ ಸಾಮಾನು ಅಥವಾ ಕುಟುಂಬಕ್ಕಾಗಿ ಖರ್ಚು ಮಾಡಲು ಇದು ಒಳ್ಳೆ ಸಮಯ. ಆದರೆ ಅತಿ ಅಲ್ಲ, ಬಜೆಟ್ ನೋಡಿ ಖರ್ಚು ಮಾಡಿ. ಪ್ರೇಮ ಮತ್ತು ದಾಂಪತ್ಯ. ಸ್ನೇಹಿತರೆ, ಇಂದು ಪ್ರೇಮ ಮತ್ತು ದಾಂಪತ್ಯ ಜೀವನದ ಬಗ್ಗೆ ಮಾತನಾಡಲು ಅತ್ಯಂತ ಸಂತೋಷ ಆಗುತ್ತಿದೆ. ಶುಕ್ರ ವೃಷಭ ಪ್ರವೇಶ ಮಾಡಿದ ಮೇಲೆ ದಾಂಪತ್ಯ ಜೀವನದಲ್ಲಿ ಒಂದು ಮಧುರ ಬದಲಾವಣೆ ಬರಲಿದೆ. ಸಂಗಾತಿಯ ಜೊತೆ ಮೊದಲು ಇದ್ದ ಮನಸ್ತಾಪ, ಒಂದು ರೀತಿ ದೂರ, ಇವೆಲ್ಲ ಇಂದಿನಿಂದ ಕಡಿಮೆಯಾಗಲಿದೆ. ಸಂಸಾರದಲ್ಲಿ ಪ್ರೀತಿ, ಮಾಧುರ್ಯ ಮತ್ತು ಆನಂದ ಮತ್ತೆ ಬರಲಿದೆ. ಇಂದು ನಿಮ್ಮ ಸಂಗಾತಿಗೆ ಒಂದು ಸರ್ಪ್ರೈಸ್ ಕೊಡಿ. ಅವರ ಇಷ್ಟದ ಊಟ ಮಾಡಿ, ಅವರ ಇಷ್ಟದ ಜಾಗಕ್ಕೆ ಕರೆದುಕೊಂಡು ಹೋಗಿ. ಅಥವಾ ಒಂದು ಸಣ್ಣ ಉಡುಗೊರೆ ಕೊಡಿ, ದೊಡ್ಡದಾಗಿ ಇರಬೇಕಿಲ್ಲ, ಪ್ರೀತಿಯ ಸ್ಪರ್ಶ ಇದ್ದರೆ ಸಾಕು. ಮದುವೆ ವಿಚಾರ ಯೋಚಿಸುತ್ತಿರುವವರಿಗೆ ಇಂದು ಒಂದು ಮಹತ್ವದ ಮಾತು. ಶುಕ್ರ ಪ್ರವೇಶದ ನಂತರ ಮದುವೆ ಮಾತುಕತೆ ಶುರು ಮಾಡಿ, ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚು. ವಿವಾಹ ಮುಹೂರ್ತ ನಿಗದಿ ಮಾಡಲು ಕೂಡ ಇದು ಅನುಕೂಲಾವಧಿ. ಪ್ರೇಮಿಗಳಿಗೆ ಇಂದು ಮನಸ್ಸಿನ ಮಾತು ಹೇಳಿ. ಶುಕ್ರ ಇದ್ದಾಗ ಪ್ರೇಮ ವ್ಯಕ್ತ ಮಾಡಿದರೆ ಒಳ್ಳೆ ಫಲ ಸಿಗುತ್ತದೆ. ಆರೋಗ್ಯ. ಶುಕ್ರ ಪ್ರವೇಶದ ಫಲ ಆರೋಗ್ಯದ ಮೇಲೂ ಇದೆ. ಕಳೆದ ಕೆಲವು ದಿನಗಳಿಂದ ಇದ್ದ ದಣಿವು, ನಿದ್ರಾಹೀನತೆ ಇಂದಿನಿಂದ ಕಡಿಮೆಯಾಗಲಿದೆ. ಒಟ್ಟಾರೆ ಆರೋಗ್ಯ ಸ್ಥಿತಿ ಸ್ವಲ್ಪ ಉತ್ತಮ ಆಗುತ್ತದೆ. ಆದರೆ ಥೈರಾಯ್ಡ್, ಅಲರ್ಜಿ ಅಥವಾ ಶ್ವಾಸ ಸಂಬಂಧಿ ಸಮಸ್ಯೆ ಇರುವವರು ಇನ್ನೂ ಎಚ್ಚರ ಮುಂದುವರಿಸಿ. ಒಳ್ಳೆ ಊಟ ತಿನ್ನಿ, ನೀರು ಕುಡಿಯಿರಿ, ಚಲನಶೀಲ ಜೀವನ ಸಾಗಿಸಿ. ಇಂದು ಸ್ವಲ್ಪ ಸ್ವಂತಕ್ಕಾಗಿ ಸಮಯ ಕಾದಿರಿಸಿ, ಕಿರೀಟ ಮಾಡಿ ಅಲಂಕರಿಸಿಕೊಳ್ಳಿ, ಸಂಗೀತ ಕೇಳಿ. ಶುಕ್ರ ದಿನ ಸೌಂದರ್ಯ ಮತ್ತು ಸಂತೋಷ ಮನಸ್ಸಿಗೆ ಶಕ್ತಿ ತರುತ್ತದೆ. ಇಂದು ಮಹಾ ಶುಭ ದಿನ, ಹಾಗಾಗಿ ಉಪಾಯ ಕೂಡ ವಿಶೇಷ. ಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹೋಗಿ ವಿಶೇಷ ಪೂಜೆ ಮಾಡಿಸಿ. ಬಿಳಿ ಅಥವಾ ಗುಲಾಬಿ ಬಣ್ಣದ ಹೂ ಹಾಕಿ. ಸಿಹಿ ತಿಂಡಿ ಮಾಡಿ ದೇವರಿಗೆ ಅರ್ಪಿಸಿ, ಕುಟುಂಬದ ಜೊತೆ ತಿನ್ನಿ. ಒಂದು ಹಸಿರು ಗಿಡ ಮನೆಗೆ ತನ್ನಿ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಎಂದು 108 ಬಾರಿ ಜಪಿಸಿ. ಕುಟುಂಬ ಸದಸ್ಯರಿಗೆ ಸಿಹಿ ಕೊಟ್ಟು ಆಶೀರ್ವಾದ ಪಡೆಯಿರಿ. 3 ದಿನಗಳ ಸಂಪೂರ್ಣ ಸಾರಾಂಶ. ಸ್ನೇಹಿತರೆ, ಈ 3 ದಿನಗಳ ಬಗ್ಗೆ ಒಂದು ಮಾತಿನಲ್ಲಿ ಹೇಳಬೇಕೆಂದರೆ, ಏಪ್ರಿಲ್ 17 ಶುಕ್ರವಾರ. ಸ್ವಲ್ಪ ಎಚ್ಚರಿಕೆ, ಸ್ವಲ್ಪ ಸಂಯಮ. ಶುಕ್ರ ಪ್ರವೇಶದ ತಯಾರಿ ದಿನ. ಪ್ರೇಮ ಮತ್ತು ಸಂಬಂಧ ಬಲ ಮಾಡಿಕೊಳ್ಳಿ. ಏಪ್ರಿಲ್ 18 ಶನಿವಾರ. ಶ್ರಮದ ದಿನ. ಕಷ್ಟಪಡಿ, ಶನಿ ಮೆಚ್ಚಲಿ. ದಾಖಲೆ ಸರಿ ಮಾಡಿ, ಹಿರಿಯರ ಸೇವೆ ಮಾಡಿ. ಏಪ್ರಿಲ್ 19 ಭಾನುವಾರ. ಈ ವಾರದ ಅತ್ಯಂತ ಶ್ರೇಷ್ಠ ದಿನ. ಶುಕ್ರ ಪ್ರವೇಶ, ಮಾಲವ್ಯ ಯೋಗ. ಹಣ, ಪ್ರೇಮ, ವ್ಯಾಪಾರ ಎಲ್ಲ ಕ್ಷೇತ್ರದಲ್ಲೂ ಶುಭ. ಇಂದು ಮಾಡಿದ ಒಳ್ಳೆ ಕೆಲಸ, ಮಾಡಿದ ಉಪಾಯ, ಇಟ್ಟ ಶ್ರದ್ಧೆ, ಇವೆಲ್ಲ ಬಹಳ ಬೇಗ ಫಲ ನೀಡುತ್ತವೆ. ಮೇಷರಾಶಿ ಜನ, ಈ 3 ದಿನ ತಾಳ್ಮೆ ಇಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿ. ಗ್ರಹ ಬದಲಾವಣೆ ನಿಮ್ಮ ಪರವಾಗಿ ಆಗುತ್ತಿದೆ, ನೀವು ಕೂಡ ಸಿದ್ಧ ಇರಿ. ಮೇಷರಾಶಿಯ ಅಮೂಲ್ಯ ಸ್ನೇಹಿತರೇ, ಈ 3 ದಿನ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಬದಲಾವಣೆ ತರಲಿ ಎಂದು ಹಾರೈಸುತ್ತೇನೆ. ದೇವರ ಮೇಲೆ ಭರವಸೆ ಇಡಿ. ನಿಮ್ಮ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡಿ. ಫಲ ದೇವರ ಕೈಯಲ್ಲಿ ಬಿಡಿ. ಶ್ರೇಷ್ಠ ಗ್ರಹಗಳ ಕೃಪೆ ನಿಮ್ಮ ಮೇಲಿರಲಿ. ಈ ವಿಡಿಯೋ ಉಪಯೋಗ ಆಯಿತು ಎಂದರೆ ತಕ್ಷಣ ಲೈಕ್ ಮಾಡಿ. ನಿಮ್ಮ ಮೇಷರಾಶಿ ಸ್ನೇಹಿತರ ಜೊತೆ ಶೇರ್ ಮಾಡಿ, ಅವರಿಗೂ ಉಪಯೋಗ ಆಗಲಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಮಾಡಿ, ಗಂಟೆ ಐಕಾನ್ ಒತ್ತಿ. ಮುಂದಿನ ವಾರದ ಭವಿಷ್ಯ, ಮಾಸಿಕ ಭವಿಷ್ಯ ಮತ್ತು ವಿಶೇಷ ಗ್ರಹ ಬದಲಾವಣೆ ವಿಡಿಯೋ ಕೂಡ ಇಲ್ಲೇ ಸಿಗುತ್ತದೆ. ಧನ್ಯವಾದಗಳು. ಜೈ ಮಂಗಳದೇವ, ಜೈ ಲಕ್ಷ್ಮೀ ಮಾತೆ.